ಬಿಗ್ ಬಾಸ್ ಮನೆಯಲ್ಲಿ ಇದು ಮೊದಲಿಂದ ನಡ್ಕೊಂಬಂದಿರೋ ಸಂಪ್ರದಾಯ ರೀತಿ ಆಗಿಬಿಟ್ಟಿದೆ. ಮನೆಯವರೆಲ್ಲರೂ ಸೇರಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ, ಅವರೇ ಜನಗಳಿಗೆ ತುಂಬ ಇಷ್ಟ ಆಗ್ತಾರೆ. ಇದು ಒಂದು ಎಲ್ಲ ಸೀಸನಲ್ಲೂ ನಡ್ಕೊಂಡು ಬಂದುಬಿಟ್ಟಿದೆ. ಯಾಕಂದರೆ ಎಲ್ಲರಿಗೂ ತುಂಬ ಇಷ್ಟವಾದಂಥ ಸೀಸನ್ ಅಂದರೆ ಅದು ಕಾರ್ತಿಕ್, ಸಂಗೀತ, ವಿನಯ್ ಇದ್ದಂಥ ಸೀಸನ್ನು. ಅದರಲ್ಲೂ ಕೂಡ ಕಾರ್ತಿಕ್ನ ಆಲ್ಮೋಸ್ಟ್ ಎಲ್ಲ ಒಂದಷ್ಟು ಜನ ಟಾರ್ಗೆಟ್ ಮಾಡ್ತಾಯಿದ್ರು. ಆಗ ಅವರೇ ಜನಕ್ಕೆ ತುಂಬ ಇಷ್ಟ ಆದರು. ಈ ಸೀಸನಲ್ಲೂ ಹಾಗೆ ಮಾಡ್ತಿದ್ದಾರೆ. ರಕ್ಷಿತಾ ಟಾರ್ಗೆಟ್ ಆಗ್ತಾ ಇದ್ದಾಳೆ. ರಕ್ಷಿತಾ ಜನಕ್ಕೆ ತುಂಬ ಇಷ್ಟ ಆಗ್ತಾ ಇದ್ದಾಳೆ. ಮೊದಲೆಲ್ಲ ಅವಳು ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ತುಂಬ ಜನ ಇರಿಟೇಟ್ ಮಾಡ್ಕೊಳ್ಳೋರು ಅವಳೊಂದು ರೀಲ್ಸ್ನ ನೋಡಿ. ಆದರೆ ಇವಾಗ ಎಲ್ಲ ಕರ್ನಾಟಕದ ಜನ ಆಲ್ಮೋಸ್ಟ್ ತುಂಬ ಜನ ಅವಳನ್ನ ಇಷ್ಟಪಡ್ತಾ ಇದ್ದಾರೆ. ಅವಳು ಅದೇ ರೀತಿ ಇದ್ದಾಳೆ ಕೂಡ. ಅವಳು ಬೇರೆಯವ್ರ ಥರ ಡ್ರಾಮಾ ಆಡೋದು ಅದೇನು ಮಾಡ್ತಾ ಇಲ್ಲ. ಅವಳು ಹೇಗಿದ್ಲೋ ಹಾಗೇ ಇದ್ದಾಳೆ. ಇವತ್ತಿನೊಂದು ಎಪಿಸೋಡ್ನಲ್ಲಿ ಲೆಟರಲ್ಲಿ ರಾಶಿಕಾ ಮತ್ತು ರಕ್ಷಿತಾ ಇಬ್ಬರಲ್ಲಿ ಯಾರಿಗೆ ಬರಬೇಕು ಅನ್ನೋದನ್ನು ಮನೆಯವರು ಡಿಸೈಡ್ ಮಾಡಬೇಕಾಗಿರುತ್ತೆ. ಆಗ ಆಲ್ಮೋಸ್ಟ್ ವೋಟ್ಗಳೆಲ್ಲ ರಾಶಿಕಾಗೆ ಬರುತ್ತೆ. ರಾಶಿಕಾಗೆ ಲೆಟರ್ ಸಿಗಬೇಕು ಅಂತ. ಪಾಪ ರಕ್ಷಿತಾ ತುಂಬ ಅಳ್ತಾ ಇರ್ತಾಳೆ. ರಕ್ಷಿತಾಗೆ ಲೆಟರ್ ಸಿಗಲ್ಲ. ರಘು ಅವ್ರು ಮಾತ್ರ ಹೇಳ್ತಾರೆ ರಾಶಿಕಾಗಿಂತ ರಕ್ಷಿತಾಗೆ ಅವಶ್ಯಕತೆ ಇದೆ, ಅವಳಿಗೆ ಸಿಗಬೇಕು ಅಂತ. ಆದರೆ ಮನೇಲಿ ಮೇಜರ್ ವೋಟ್ ಬಂದು ರಾಶಿಕಾಗೆ ಇರುತ್ತೆ. ಹಾಗಾಗಿ ಅವಳಿಗೆ ಸಿಗುತ್ತೆ ಅನಿಸುತ್ತೆ. ನೋಡಬೇಕು, ಇಲ್ಲ ಇನ್ನೂ ಏನಾದ್ರು ಟ್ವಿಸ್ಟ್ ಇದೆಯಾ ಅಂತ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ. ಮತ್ತು ನಿಮಗೆ ನಿಮ್ಮ ಅನಿಸಿಕೆಗಳೇನು ಅಂತ ಬಿಗ್ ಬಾಸ್ನ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರು ಇಷ್ಟ ಅಂತಲೂ ತಿಳಿಸಿ.